ಯಾರಿಗೆ ಆಗಲಿ ಹಿಂಗಾಗಬಾರ್ದು. ಮನೆ ಮಟ್ಟ ಕಳ್ಕೊಂಡು ಒಬ್ರು ಮನೆ ಬಾಗ್ಲಿಗೆ ಬರಬಾರ್ದು. ಯಾರಿಗೆ ಆಗಲಿ ಸಣ್ಣದಮ್ಮದ್ದು ಗೂಡಿರಬೇಕು. ಇವತ್ತು ನಮ್ಮೂರಾಗ ನಮ್ಮದು ಅಂತ ಒಂದಿಷ್ಟು ಮನೆ ಇದ್ದಿದ್ರೆ ಹೋಗ್ತಿದ್ನಲ್ಲ. ಯಾರಿಗೆ ಆಗಲಿ ಅವ್ರು ಗುಡಿಸ್ಲೇ ಆಗ್ಲೇಳು ಅವ್ರದ್ದು ಅಮ್ಮಂಗಿರ್ಬೇಕು. ಒಬ್ಬರ ಮನೆ ಬಾಗ್ಲಿಗೆ ಬರಬಾರ್ದು. ಮನೆ ಇಲ್ದವ್ರಿಗೆ ಗೊತ್ತಾದ್ರೆ ಕಷ್ಟ ಏನು ಅಂತ. ಮನೆ ಇಲ್ದವ್ರಿಗೆ ಮರದ ನೆಳ್ಳೂ ಸಿಗಲ್ಲ ಅಂತ ಹೇಳ್ತಾರೆ. ಹಾಗೆ ಯಾರಿಗೆ ಆಗಲಿ ಸ್ವಂತ ಗೂಡು ಅನ್ನೋದು ಇರಬೇಕಪ್ಪ. ನಾನು ಯಾವಾಗ ಸ್ವಂತ ಮನೆ ಕಟ್ಕೊಂತೀನೋ, ನಾನು ಯಾವಾಗ ಸ್ವಂತ ಮನೇಲಿ ಇರ್ತೀನೋ ಅಂತ ಅನ್ನಿಸ್ತೈತೆ. ನಾವು ಒಂದು ಗೂಡು ಮಾಡ್ಕೋಬೇಕು, ಸ್ವಂತ ಮನೇಲಿ ಇರಬೇಕು ಅನ್ನೋದೇ ನನ್ನ ಆಸೆ. ನಾನಂತೂ ಇರಲ್ಲ, ಎಲ್ಲ ನಾವು ಹೋಗ್ಬಿಡ್ತೀನಿ. ಮನೆ ಕಳ್ಕೊಂಡು ಮನೆ ಇರ್ಬೇಕಪ್ಪ. ಏನು ಮಾಡ್ಕೊಂಬ್ಲಿಲ್ಲ ಅಂದ್ರೂ ಮನುಷ್ಯ ತನಗೊಂದು ಗೂಡು ಮಾಡಬೇಕು. ಎಂತೆಂಥ ಪ್ರಾಣಿ ಪಕ್ಷಿಗಳಿಗೆ ಅವು ತಂದೆ ಆದ ಒಂದು ಗೂಡು ಕಟ್ಕೊಂಡಿರ್ತಾವಂತೆ. ಹಾಗೆ ಮನುಷ್ಯನ್ಗೂ ತಂದೆ ಆದ ಒಂದು ಸ್ವಂತ ಮನೆ ಅನ್ನೋದು ಇರಬೇಕು. ಹಿಂಗೆ ಒಬ್ರು ಮನೆ ಬಾಗಿಲಿಗೆ ಬಂದರೆ ಯಾವಾಗ ಹೋಗ್ರಿ ಅಂತಾರೋ ಅವಾಗ ಹೋಗ್ಬೇಕಾಗುತ್ತೆ. ಪ್ರಾಣಿ ಪಕ್ಷಿಗಳು ಕೂಡ ಒಂದು ಸಣ್ಣದ ಗೂಡು ಮಾಡ್ಕೊಂಡಿರ್ತಾವಲ್ಲ. ಅತ್ತೆ ಏನಾಯ್ತತ್ತೆ? ಯಾಕೆ ಅಳ್ತಾ ಇದೀಯಾ? ಅಳಂತದ್ದು ಏನಾಗೈತೆ? ಏನಾಗಿಲ್ಲ, ಅಳ್ಬೇಡತ್ತೆ. ಏನು ಮಾಡೋಣಮ್ಮ, ಏನು ಮಾಡೋಣ. ನನಗಂತೂ ಬೆಂಗ್ಳೂರಿಗೆ ಹೋದ್ರೆ ಆಗಲ್ಲ. ಸುಮ್ಮನೆ ಬೆಂಗ್ಳೂರಿಗೆ ಹೋಗ್ಬಿಟ್ರೆ ಇವಾಗ ಮನೆ ಕಟ್ಟಕ್ಕೆ ದುಡ್ಡು ಇಟ್ಕೊಂಡಿದ್ದೀವಲ್ಲ, ಆ ದುಡ್ಡೆಲ್ಲ ಹಾಸ್ಪಿಟ್ಲಿಗೆ ಇಕ್ಬೇಕಾಗುತ್ತೆ. ಅದಕ್ಕೆ ಏನು ಮಾಡೋಣ ಅಂತ ಭಾಳ ಬೇಜಾರಾಗ್ತೈತೆ. ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅಳ್ಬೇಡತ್ತೆ, ಏನಾಗಿಲ್ಲ, ಸುಮ್ಕಿರು. ನಾನು ಇದ್ದೀನಿ. ನಾನೆಲ್ಲ ಹೇಳ್ತೀನಿ ಅಪ್ಪಯ್ಯಗೂ ಅಮ್ಮಯ್ಗೂ. ಸುಮ್ಮನೆ ಬಾ, ಎದ ಬಾ ಒಳಕ್ಕೆ. ಏನು ಹೇಳೋ ಅಂತದ್ದೇನೇ ಆಗಿಲ್ಲ, ಸುಮ್ಕಿರು. ಇಲ್ಲ ಶಕ್ತಿ, ನಾನಂತೂ ಇರಲ್ಲ ಬಿಡು. ಎಲ್ಲ ನಾವು ಹೋಗ್ಬಿಡ್ತೀನಿ. ಎತ್ಲಾಗ ನಾವು ಹೋಗ್ಬಿಡ್ತೀನಿ. ಸುಮ್ಮ ಕಣ್ಣಿ ಮರಿಯಾಗಿದ್ಬಿಟ್ರೆ ಯಾವ್ದಿರಲ್ ಬಿಡು. ನಾನೇನೇನು ಪ್ರಪಂಚಕ್ಕೆ ಅನ್ನ ಹಾಕ್ಬೇಕಾಗಿಲ್ಲ. ನನ್ನ ಒಬ್ಳಿಂದನ ಏನು ಆಗ್ಬೇಕಾಗಿಲ್ಲ. ನಂದು ಯಾವ ಲೆಕ್ಕ ಬಿಡಮ್ಮ. ನೀವೆಲ್ಲರೂ ಚೆನ್ನಾಗಿರ್ರಿ. ಸುಮ್ಮನೆ ಯಾಕತ್ತ, ನಾನಿರಲ್ಲ ಬಿಡು. ಅತ್ತೆ ನಡಿಯತ್ತೆ. ಅಪ್ಪ ಅಮ್ಮ ಏನೋ ಅಂದ್ರು ಅಂತ ಸುಮ್ಮನೆ ಅದನ್ನೇ ಯಾಕೆ ತಲೆ ಕೆಡಿಸ್ಕೊಂಡು ನೀನು ಅಳ್ತಾ ಕೂತ್ಕೊಂಡಿದೀಯ? ತಲೆ ಕೆಡಿಸ್ಕೊಬಿಡ್, ನಡಿಯತ್ತೆ. ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಂತೀಯ? ಅದೇನಪ್ಪ, ನಾನು ಅದನ್ನೇ ಹೇಳ್ತಾ ಇದ್ದೀನಿ ಶಾರು. ಅವತ್ತೆ ಹೋಳ್ತಾ ಐತಿ. ಏನು ಮಾಡೋಣಪ್ಪ, ಎಂಥ ಪ್ರಾಣಿ ಪಕ್ಷಿನೂ ಒಂದು ಗೂಡು ಮಾಡ್ಕೊಂಡಿರ್ತಾರೆ, ನಮಗೆ ಮನೆ ಇಲ್ಲ ಅಂತ ಹೋಳ್ತಾ ಐತೆ ನೋಡು. ಅದಕ್ಕೆ ಹೇಳ್ಬಿಡ ಕಣತ್ತೆ ಅಂತೇಳಿ ಸಮಾಧಾನ ಮಾಡ್ತಾ ಇದ್ದೀನಿ ಕಣೆ. ಮತ್ತೆ ಅಳೋದ್ರಿಂದ ಯಾವ ಸಮಸ್ಯೆನೂ ಬಗೆಹರಿಯಲ್ಲ. ನಡಿ ಎದ್ದೊಳಕ್ಕೆ. ಏನು ಮಾಡೋಣಮ್ಮ, ನಮಗೂ ಮನೆ ಇದ್ದಿದ್ರೆ ಹೋಗ್ತಿದ್ವಿ. ನಮಗೆ ದೇವ್ರೊಂದು ಮನೆ ಮಾಡ್ಕಮ್ಮ ಅಂತ ಯೋಗ ಕೊಡಿಸ್ಲಿಲ್ಲ. ನಾವೊಂದು ಮನೆ ಕಟ್ಕೊಂತಿದ್ವಿ, ನಾವು ನಾಲ್ಕರಂತೆ ಇರ್ತಿದ್ವಿ ಒಬ್ರು ಮನೆ ಬಾಗ್ಲಿಗೆ ಹೋಗ್ದಂಗೆ. ಏನು ಮಾಡೋಣ, ನಮಗೆ ಮನೆ ಇಲ್ಲದಕ್ಕೆ ತಾನೇ ನಮ್ಮ ಮನೆ ಬಂದಿದ್ದು. ಏನೋ ನಾವು ಇನ್ನೊಂದು ವರ್ಷ ಕಟ್ಕೊಂತೀವಿ, ಇನ್ನೊಂದು ವರ್ಷ ತಕ್ಕ ಸುಧಾರಿಸ್ಲಿಲ್ಲ ಅಂದರೆ ಬಾಡಿಗೆ ಮನೆ ಮಾಡ್ಕೊಂಬನಂದ್ರೆ ಬೆಂಗಳೂರಾಗೈತೆ ಇರೋಳ ಒಬ್ಳು. ಬಿಡು, ಇವ್ರ ಜೊತೆಗನ ಇರೋಣ ನಾವು. ಇವರು ಎಲ್ಲ ಒಗ್ಗಟ್ಟಾಗಿ ಚೆನ್ನಾಗಿರ್ಬೋದಲ್ಲ. ಚೆನ್ನಾಗಿರ್ಬೇಕು ಅಂಬದು ನಮಗೂ ಆಸೆ. ಏನೋ ಚೆನ್ನಾಗಿರ್ಬೋದು ಎಲ್ಲರೂ ಅಂತೇಳಿ ನಾನು ಆಸೆ ಪಡ್ತೀನಿ. ಇನ್ನೇನು ಆಸೆ ಪಡೋಣಮ್ಮ. ಇನ್ನೇನು ಮಾಡೋಣ ಹೇಳು? ನಾನು ಏನು ಮಾಡೋಕ್ಕಾಗಲ್ಲ. ಸುಮ್ಮನಿರತ್ತೆ, ಅಳ್ಬೇಡ. ನೀನು ಅಳ್ತಾ ಕೂಕೊಂಡ್ರೆ ಆಗುತ್ತೆ. ಈಗ ನೋಡು, ಅಕ್ಕಯ್ಯ ಅಪ್ಪ ಬೈತಂತ ಅಳ್ತಾ ಕೂಕೊಂಡು ಇಲ್ಲಿ ಎಷ್ಟೊತ್ತು ಅಳ್ತಾಳೆ. ಅವಳಿಗೆ ಬೇಜಾರಾಯ್ತು. ನಾನು ಅಪ್ಪ ಬೈತು ಅಂತೇಳಿ ಬೇಜಾರ ಮಾಡ್ಕೊಂತಿದ್ದೆ. ಮತ್ತೆ ಆಮೇಲೆ ಬಿಡಕ್ಕ ಅಪ್ಪ ಇದ್ದಿದ್ದೆ ಅಂತೇಳಿ ಸುಮ್ಮನಾಗ್ಬಿಟ್ಟಿದ್ದೀನಿ. ಅಪ್ಪ ಬೈತಪ್ಪ, ನಾನು ಅದನ್ನೇ ತಲೆ ಕೆಡಿಸ್ಕೊಂಡು ಕೂಕೊಂಡು ಅಳ್ತಾ ಕೂಕೊಂಡೆ. ಸ್ವಲ್ಪ ಹೊತ್ತೆ ಸುಮ್ಮನೆ. ನೀನೇನತ್ತೆ ಅವಾಗಿಂದ ಅಳ್ತಾ ಇದೆಯಾ? ಎದೈಲಿ ಬಾ, ಎದ್ದೊಳಕ್ಕೆ ಬಾ. ಎದ್ದಳತ್ತೆ, ಒಳಕ್ಕೆ ಎದ್ದ ಹೋಗೋಣ. ನೀನು ಇರಬೇಕು. ನೀನಿದ್ರೇನೆ ನಮಗೆ ಚಂದ. ನಮ್ಮತ್ತೆ ಇದರೆಲ್ಲ ಮನೆಯಾಗೆಲ್ಲ ನೋಡ್ಕೊಂಬತ್ತೆ, ಎಲ್ಲ ಜವಾಬ್ದಾರಿ ತಗೊಂಡು. ನಿಜ ನಿನ್ನಷ್ಟು ಜವಾಬ್ದಾರಿ ನಮಗೆ ಬರೋಲ್ಲ ಕಣತ್ತೆ. ಯಾವುದೊಂದು ಕೆಲಸದಲ್ಲೇ ಆಗಲಿ ಮುನ್ನೆಚ್ಚರಿಕೆಯಿಂದ ಎಷ್ಟು ಜವಾಬ್ದಾರಿ ನೀನು ಕೆಲಸ ಮಾಡ್ತೀಯ ನಿಜವಾಗ್ಲು. ಎದ್ದಳತ್ತೆ, ಹೋಗೋಣ, ಒಳಕ್ಕೆ ಹೋಗೋಣ. ನಡಿ ಪ್ರೇಮ, ಎದ್ದು ಬಾ. ನಾನು ಅಯ್ಯಪ್ಪನ ಎದುರಿಗೆ ಏನೋ ಸುಮ್ಮನೆ ಹಂಗೆ ಬೈಯೋ ಥರ ಹಂಗೆ ನಾಟಕ ಮಾಡಿದೆ. ಬೈ ಎದ್ದು. ಅದಕ್ಕೆ ಯಾಕಳ್ತಾ ಕೂಕೊಂಡಿದೀಯ? ನನಗೆ ಇವತ್ತು ಮನೆ ಬೆಲೆ ಏನು ಅಂತ ಗೊತ್ತಾಗ್ತೈತೆ. ಮನೆ ಮಾಡ್ಕೋಬೇಕಪ್ಪ. ನಮ್ದೊಂದು ಸ್ವಂತ ಗೂಡು ಮಾಡ್ಕೋಬೇಕು. ನಮ್ದು ಗೂಡು ಅಮ್ಮಂಗಿರ್ಬೇಕು ಅಂತ ಅನ್ನಿಸ್ತೈತೆ. ನಿಜವಾಗ್ಲೂ ನಾವು ಮಾಡ್ಕೋಬೇಕು ಅಂತ ಎಷ್ಟು ಕಷ್ಟಪಡ್ತಾ ಇದೀವಿ ನಾನು ನನ್ನ ಗಂಡ. ಆದರೆ ಏನು ಮಾಡ್ತೀಯ, ಯಾವುದು ಆಗಲ್ಲ. ಅದು ಯಾಕೆ ಆಗ್ತಿಲ್ವೋ ಏನೋ. ನನಗಂತೂ ಸಾಕಾಗ್ಬಿಟ್ಟೈತೆ. ನಾವು ಮನೆ ಕಟ್ಕೊಂಡಿದ್ರೆ ನಾವು ಯಾಕೆ ಒಬ್ರು ಮನೆ ಬಾಕ್ಲಕ್ಕೆ ಹೋಗ್ತಿದ್ವಿ? ಮನೆ ಇದ್ದಿದ್ರೆ ನಾವು ಯಾಕೆ ಅಲ್ಲೂ ಇಲ್ಲೂ ಓಣ್ ಮರಿತಿದ್ವಿ ಅಂತ ಅನ್ನಿಸ್ತೈತೆ. ಎಲ್ಲ ಓಡಾಡ್ತಿರ್ಲಿಲ್ಲ. ನಮ್ಮ ಸ್ವಂತ ಗೂಡನ್ನ ನಾವು ನೆಮ್ಮದಿಯಾಗಿರ್ತಿದ್ವಲ್ಲಪ್ಪ. ಏನಿಲ್ಲ ಅಂದ್ರೂ ಮನುಷ್ಯನಿಗೆ ದುಡ್ಡು ಕಾಸು ಒಡವೆ ವಸ್ತ ಯಾತಿಲ್ಲ ಅಂದ್ರೂ ಹೊಲ ಇಲ್ದಿದ್ರೂ ಇರ್ಬೋದು, ಮನೆ ಇರಬೇಕಪ್ಪ. ಯಾರಿಗಾಗಲಿ ಒಂದಿಟ್ಟು ಸ್ವಂತ ಗೂಡಮ್ಮಂಗೆ ಮನೆ ಇರಬೇಕು. ಹೊಲ ಏನು ಯಾರು ಕೇಳಲ್ಲ. ಈಗೇನು ಕೂಲಿ ಮಾಡ್ಕೊಂಡಾದ್ರು ತಿಮ್ಮನ ಅಂತಾರೆ, ಕೂಲಿ ಮಾಡ್ಕೊಂಡಾದ್ರು ಚೆನ್ನಾಗಿರ್ತೀವಿ ಅಂತಾರೆ. ಆದರೆ ಮನೆ ಇರಬೇಕಪ್ಪ. ಒಬ್ಬ ಮನುಷ್ಯ ಒಬ್ಬ ಸಂಸಾರಿಕರು ಇದ್ದಾರೆ ಅಂತಂದರೆ ಅವ್ರಿಗೆ ಸ್ವಂತ ತನ್ನದೇ ಆದ ಒಂದು ಗೂಡು ಅನ್ನೋದು ಇರಬೇಕು. ಯಾರಿಗೆ ಆಗಲಿ, ನನಗೆ ಅಂತಲ್ಲ, ಬೇರೆ ಯಾರಿಗೆ ಆದ್ರೂ ಅಷ್ಟೇ. ನಾವು ಕಳ್ಕೊಂಡಿದ್ವಮ್ಮ, ಏನು ಮಾಡೋಕ್ಕಾಗುತ್ತೆ ಹೇಳು? ನಾವೀಗ ಬಾಡಿಗೆ ಮನೆಯಲ್ಲೇ ತಾನಿರೋದು. ನಮ್ಮದು ಅಂತ ನಾವು ಮಾಡ್ಕೊಂಡಿದ್ವಿ. ಏನು ಮಾಡ್ತೀವಿ, ಇವಾಗ ಹಿಂಗಾಯಿತು.
ಇವಾಗ ನಾವು ಏನು ಮಾಡೋಕ್ಕಾಗಲ್ಲಮ್ಮ, ಎಲ್ಲ ಹಿಂಗೆ ಆಗ್ಬಿಟ್ಟೈತೆ ಎಡವಟ್ಟು. ಎಲ್ಲರಿಗೂ ಸ್ವಂತ ಒಂದು ಮನೆ ಇರಬೇಕು ಅಂಬೋದು ಎಲ್ಲರಿಗೂ ಆಸೆ ಇರುತ್ತೆ. ಏನು ಮಾಡಲಿ, ಒಂದೊಂದು ಸತಿ ಎಲ್ಲ ಎಡವಟ್ಟುಗಳು ಆಗ್ತವೆ. ಏನು ಮಾಡೋಕ್ಕಾಗಲ್ಲ, ಒಂದೊಂದು ಸಮಯ ಸಂದರ್ಭ ಅಂಬೋದು ಹಂಗೆ ಇರುತ್ತಲ್ಲ. ನಾನು ಅಯ್ಯಪ್ಪನ ಎದುರು ಹಂಗೆ ಮಾತಾಡಿದೆ ಅಷ್ಟೇನೆ. ಏನು ಅನ್ಕೊಂಬಕೋಬೇಡ, ಏನು ಅನ್ಕೊಂಡ್ಲ ಏನೋ ಅಮ್ಮಂಗಾತು. ನಾನು ಅಯ್ಯಪ್ಪನ ಎದುರಿಗೆ ಹಂಗೆ ಸುಮ್ಮನೆ ಹಂಗೆ ಬೈ ಆ ಥರ ಏನು ಮಾಡಿದೆ. ಬಾ ಎದ್ದು ಒಳಕ್ಕೆ ನಾನೆಲ್ಲ ಹೇಳ್ತೀನಿ. ಅಯ್ಯೋ ನನ್ನ ತಮ್ಮ ಇನ್ನೊಂದು ಹೇಳ್ತೀನಿ ಇರಲಿ ಅಂತ ಅನ್ನಪ್ಪ ಅಂತೇಳಿ ನಾನೆಲ್ಲ ಹೇಳ್ತೀನಿ. ಇದು ಬಾ ಒಳಕ್ಕೆ. ಅಯ್ಯಪ್ಪನ ಸೀಟ್ನಾಗ ಮಾತಾಡ್ಕೊಂಡು ತಿರ್ಗಿ ಸುಮ್ಮನೆ ಆಗ್ತಾನೆ. ನೋಡ್ಸಕ್ತಿ ನನಗೆ ಬೈಕ್ ಬಂದಂಗೆ ಬೈದ ಅವತ್ತಂಗೇನೆ, ಇವಾಗ ಸುಮ್ಕಾದ ಹಂಗೇನೆ ಅಯ್ಯಪ್ಪ. ಅಯ್ಯಪ್ಪಂದಿಟ್ಟು ಬಿ ಪಿ ರೈಸ್ ಮಾಡ್ಕೊಂತ ನಂಗೆ ಬಿ ಪಿ ಸ್ಯಾನೆ ಮಾಡ್ಕೊಂಡಾಗ ನಾವೇ ಸುಮ್ಮನೆ ಇದ್ಬಿಡ್ಬೇಕು. ಯಾಕೆ ಸುಮ್ಕೆ ಒಟ್ಟು ಈಗಳಪ್ಪ ಮಾತಾಡಿರೆ ಈಗಳಪ್ಪ ಮಾತಾಡ್ತಾರೆ ಅಂತೇಳಿ ಇನ್ನೂ ರೇಗ್ತಾನೆ ಅಯ್ಯಪ್ಪ. ಎದ್ರಿ ಮಾತಾಡಿದ್ರೆ ಇನ್ನೂ ಸ್ಯಾನೆ ರೇಗ್ತಾನೆ. ಇವಾಗ ಅಯ್ಯಪ್ಪ ಬಿಡು ಹೋಗ್ಲಿ ಅಂತ ಅಂದು ನಾನು ಬಿಡು ಇರಲಿ ಅಂತ ಅಂದಿದ್ರೆ ಇನ್ನು ರೇಗಾನು. ಯಾವಾಗ ಇಬ್ಬರಳು ಇಲ್ಲ ಬೆಂಗ್ಳೂರಿಗೆ ಹೋಗಮ್ಮ ನಿಮ್ಮ ಮನೆ ನೀನು ಅಂತೇಳಿ ಯಾವಾಗ ನಾವು ಮಾತಾಡಿವ ಆವಾಗ ಸುಮ್ಕಾದ ಒಂದಿಟ್ಟು ಸಮಾಧಾನ ಮಾಡ್ಕೊಂಡ ಅಯ್ಯಪ್ಪ. ಹಂಗೆ ಒಂದಿಟ್ಟು ಸಮಾಧಾನ ಮಾಡ್ಕೊಂಬರ್ಗೂ ನಾವು ಸುಮ್ಮನಿರ್ಬೇಕು. ಏನೆಂದ್ರು ನನಗೆ ಭಾಳ ಬೇಜಾರಾಗ್ಬಿಡ್ತು. ಹಿಂಗೆಲ್ಲ ಆಗುತ್ತೆ ಅಂತ ನಾನು ಕಂಡೇ ಇರಲಿಲ್ಲ ಅಕ್ಕ. ನಿಮ್ಗೆ ಹೆಂಗಾಗುತ್ತೆ ಹೇಳಪ್ಪ, ನಮ್ಮ ಕರಿ ಅಮ್ಮಿಂಗೆ ಮಾಡಿದ್ಲು ಅಮ್ಮಂಗಾಗುತ್ತೆ. ನಾನೇನಂಥದ್ದೆಲ್ಲ ಮಾಡಿಲ್ಲ. ಏನೋ ನಾನು ಏನೋ ಸೂಟ್ಗೆ ದುಡ್ಡು ಸಿಕ್ತು ಅಂಬೋದೇನೋ ಒಂದಿಷ್ಟು ಮನೆ ಕಟ್ಕೊಂಬಂದ್ಬಿಡತ್ತೇನೋ ಸಿಕ್ಕಿರೋದನ್ನ ಯಾಕೆ ಕೊಡಬೇಕು ಅಂತ ಇದು ಮಾಡಿದೆ ಅಷ್ಟೇ ಕಣಕ್ಕ. ನಿನ್ನ ಜಾಗದಾಗ ನಾವೇ ಇದ್ದಿದ್ರು ಹಂಗೆ ಮಾಡ್ತಾ ಇದ್ದಿದ್ದು. ಯಾರು ಸಿಕ್ಕಿರೋದು ಯಾರು ಬೇಡ ಅಂತಾರೆ ಹೇಳು? ಸಿಕ್ಕಿರೋ ದುಡ್ಡು ಯಾರು ಬೇಡ ಅಂಬಲ್ಲ. ಇವತ್ತು ಯಾರನ್ನ ಕೊಡ್ತಾರಾ? ಅವಳಿಗೆ ಸಿಕ್ಕಿದ್ರು 10 ಲಕ್ಷ ರೂಪಾಯಿ ದುಡ್ಡು ಪ್ರೀತಿ ತಂದು ಕೊಡೋಲ್ಲ? ಇಲ್ಲ, ತಂದು ಕೊಡ್ತಿರ್ಲಿಲ್ಲ. ಬಿಡು ನೀನು, ನಾವೇನೋ ಮಾತಾಡಿದ್ರು ಅಂತ ಅತ್ಯಾಕೆ ತಲೆ ಕೆಡಿಸ್ಕೊಂತ ಬಿಟ್ಟಾಗ ಸುಮ್ಮನಾಗ್ಬಿಡು ಅಂತಂದರೆ ಎಷ್ಟೇ ಸುಮ್ಮನಾಗಬೇಕು ಅಂತಂದ್ರೂ ಆಲೆ ಮನಸ್ಸಿಗೆ ಬಂದೇ ಬರುತ್ತೆ, ಅದೇ ಯೋಚನೆ ಬರುತ್ತೆ. ಏನು ಮಾಡಲಿ, ನಾನು ಆಲೆನೇ ಯೋಚನೆ ಮಾಡಬಾರ್ದು, ಬಿಟ್ಟಾಗ ಸುಮ್ಮನಾಗ್ಬಿಡ್ಬೇಕು. ಅದಕ್ಕೂ ನನಗೂ ಸಂಬಂಧನೇ ಇಲ್ಲ ಅನ್ನೋ ಥರ ಯೋಚನೆ ಮಾಡಿದೆ. ನಿಜವಾಗ್ಲೂ ತುಂಬ ಯೋಚನೆ ಮಾಡಿದೆ, ಆದರೂ ನನ್ನ ಮನಸ್ಸಿಂದ ಅದು ಹೋಗೋದೇ ಇಲ್ಲ. ಅದು ಬಂದೇ ಬರುತ್ತೆ ಮನಸ್ಸಿಗೆ. ಏನು ಮಾಡೋದು, ತುಂಬ ಯೋಚನೆ ಮಾಡಿ 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 ನಾನಂತೂ ಕೊರಗ್ಬಿಟ್ಟೆ. ಬಿಡಕ್ಕ, ಏನೋ ಆಗುತ್ತತ್ತ. ಏನು ನಮ್ಮ ಅಯ್ಯಪ್ಪ ಹೆಂಗ ಒಂದಿರುತ್ತೆ ನೋಡ್ಕೊಳ್ರಿ. ನಂದು ಹೆಂಗ ಆಗುತ್ತೆ, ನಾನು ಎಲ್ಗ ಏನೋ ನಾನೇನ್ಗ ಹೋಗ್ತೀನತ್ತ ಸುಮ್ಮನೆ ಅಯ್ಯಪ್ಪನ ನೋಡ್ಕೊಳ್ರಿ. ನೀವು ಜವಾಬ್ದಾರಿ ತಗೊಂಡು ಕೈ ಬಿಡ್ದಂಗೆ ನೋಡ್ಕೊಳ್ರಿ ಅಕ್ಕ, ನೋಡ್ಕೊಳ್ರಿ ಕೈ ಬಿಡ್ದಂಗೆ. ಯಾತ್ರ ಮಾತಾಡ್ತೀವಿ ಎದ್ ನಡಿ ಒಳಕ್ಕೆ. ನೀನತ್ತ ಅದನ್ನೇ ಒಂದು ತಲೆ ಕಿಕ್ಕೊಂಡು ಯಾಕೆ ಮಾತಾಡ್ತೀಯ ಅತ್ತ? ತಲೆ ಕೆಡಿಸ್ಕೊಬೇಡ ನಡಿ. ಅದನ್ಯಾಕೆ ನೀನು ತಲೆ ಕೆಡಿಸ್ಕೊಂಡು ಬಿಟ್ಟಾಕು. ಅದನ್ನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಅಯ್ಯೋ, ಅದನ್ನ ತಲೆ ಕೆಡಿಸ್ಕೊಂಡು ನೀನು ಹಿಂಗೆಲ್ಲ ಇದು ಮಾಡ್ಕೊಂಡು ಏನೋ ಬೇಡ. ಸುಮ್ಮನತ್ತ ಅದ್ಯಾಕೆ ಹಂಗೆ ಮಾತಾಡ್ತೀವಿ ನಾವೆಲ್ಲ ಇದ್ದಂಗೆನೆ. ಏನಂತ ಸಿಟ್ನಾಗ ಏನೋ ಒಂದು ಮಾತಾಡಿರ್ತಾರ. ನಾನು ಇಪ್ಪನ ಇದ್ರೆ ಸುಮ್ಮನೆ ಮಾತಾಡಿದೆ ಅಂತ ಹೇಳ್ತಾ ಇದ್ದೀನಿ. ನೀನು ಅದನ್ನೇ ತಲೆ ಕಿಕ್ಕೊಂಡು ಹೆಂಗೆ ಹುಡುಗಿ ಅದನ್ನೇ ಬೇಜಾರು ಮಾಡ್ಕೊಂಡು ನೀನು ಹಂಗೆ ಮಾಡ್ಕೊಂಬಕ್ಕೆ ಹೋಗ್ಬಿಡ್ತಾಯಿ. ಕೈ ಬಿಟ್ಟು ಅಷ್ಟೇ ಅಪ್ನಾಗ ಬಿಡು. ಏನು ಇದು ಪಡಾಗುತ್ತೆ. ನೀನು ಇನ್ಯಾವಟ್ಟು ಉಮ್ತೀಯ? ನಾವು ಉಂಬದ್ರಾಗೆ ನೀನು ಉಮ್ದಿಟ್ಟು ಉಮ್ತೀಯ. ನಮ್ಮ ಮನೆಗೆ ಹೆಂಗಿದ್ರೆ ಹೆಚ್ಚಾಗುತ್ತೆ. ನೀನೇನು ಪುಕ್ಸಟ್ಟೆ ಮುದ್ದೆ ಉಂಬಲ್ ಮನೆಗಳ್ದೆಲ್ಲ ಬದುಕು ಮಾಡ್ತೀಯ, ತಿಂಡಿ ಅಡುಗೆ ಏನಿದ್ರು ಎಲ್ಲ ಮಾಡ್ತೀಯ, ಉಮ್ತೀಯ. ನೀನೇ ಪುಕ್ಸಟ್ಟೆ ಕೂಕಮಲ್ಲ ಇದು ನಡಿ ಒಳಕ್ಕೆ. ಸುಮ್ಮನೆ ಅದನ್ನೇ ಒಂದು ತಲೆ ಕೆಡ್ಸ್ಕೊಂಡು ಕೂಕಬೇಡ. ಪಾಪ ಇನ್ನೇನು ಮಾಡೋಕ್ಕಾಗುತ್ತೆ? ನನ್ನ ತಮ್ಮನ ಹೆಂಡತಿಗೆ ಮನೆ ಇಲ್ಲ, ಅದಕ್ಕಾಗಿ ಮನೆ ಇಲ್ಲದಕ್ಕೋಸ್ಕರ ಈ ರೀತಿ ಪಾಪ ಅವಳು ಇದ್ದಾಳ ಅಷ್ಟೇ. ಅದಕ್ಕೆ ನಾನು ನಮ್ಮ ಅಯ್ಯಪ್ಪನ ಮುಂದೆ ಸುಮ್ಮನೆ ಹಂಗೆ ಒಂದು ಸ್ವಲ್ಪ ಹಿಂಗೆ ಇದು ಮಾಡಿದೆ. ಯಾರೇ ಆಗಲಿ ಸಿಕ್ಕಿರೋ ದುಡ್ಡು ಯಾರು ಕೊಡಲ್ಲ. ಸಿಕ್ಕಿರೋ ದುಡ್ಡು ಯಾರು ಕೊಡಲ್ಲ. ಯಾಕಂದರೆ ಅವಳಿಗೆ ಆಗಲಿ ಆ ಪ್ರೀತಿಗೆ ಆಗಲಿ ಸಿಕ್ಕಿರೋದು ಯಾರು ಕೂಡ. ಮತ್ತೆಗೆ ಸಿಕ್ಕಿದ್ರೆ ನಮ್ಮ ಅತ್ತೆನೂ ಕೊಡ್ತಾ ಇರಲಿಲ್ಲ. ಯಾರು ಕೊಡಲ್ಲ, ಸಿಕ್ಕಿರೋ ದುಡ್ಡು ಯಾರು ಕೊಡಲ್ಲ. ನೋಡ್ತಾ ಇರಿ, ನೀನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.